ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾನೇ ರುಚಿಯಾಗಿ ತುಂಬಾನೇ ಮೃದುವಾಗಿ ಹಾಟ್ ಮಿಲ್ಕ್ ಕೇಕ್ ಮಾಡ್ತೀವಿ. ಮನೆಯಲ್ಲಿ ಅವನ್ ಇಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಪಾತ್ರೆಯಲ್ಲೇ ಇದನ್ನ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ 2 ಮೊಟ್ಟೆ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸಿಲೇ ನಾವು ದಿಢೀರಾಗಿ ಮಾಡ್ಬೋದು, ಅಥವಾ ಎಲೆಕ್ಟ್ರಿಕ್ ಬೀಟರ್ ಇದ್ರೆ ಅದರಲ್ಲೂ ಮಾಡ್ಬೋದು, ಅಥವಾ ಹ್ಯಾಂಡ್ ವಿಸ್ಕರ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ಈಗ ನಾನು ಮಿಕ್ಸಿಲಿ ಮಾಡ್ತಾ ಇದ್ದೀನಿ. ಈಗ ಮೊಟ್ಟೆ ಹಾಕಿದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆನ ಪುಡಿ ಮಾಡಿಲ್ಲ, ಹಾಗೆ ಅರ್ಧ ಕಪ್ ಹಾಕೋತಾ ಇದ್ದೀನಿ. ಪುಡಿ ಹಾಕೋದಿದ್ರೆ 1 ಕಪ್ ಹಾಕೋಬೇಕಾಗುತ್ತೆ. ಜೊತೆಗೆ 1/3 ಕಪ್ ಆಯಿಲ್ ಹಾಕೋತಾ ಇದ್ದೀನಿ. ಇದು ನಾರ್ಮಲ್ ರಿಫೈನ್ಡ್ ಆಯಿಲು. ತುಂಬ ಫ್ಲೇವರ್ ಇರೋದು, ಸ್ಟ್ರಾಂಗ್ ಫ್ಲೇವರ್ ಇರೋ ಆಯಿಲ್ ಹಾಕೋಬೇಡಿ. ಇದು ಅರ್ಧ ಕಪ್ಗಿಂತ ಕಮ್ಮಿ ಮತ್ತು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇದ್ರ ಜೊತೆಗೆ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಬದಲು ಪೈನಾಪಲ್ ಎಸೆನ್ಸ್ ಕೂಡ ಹಾಕೋಬೋದು. ಮೊಟ್ಟೆ ಸ್ಮೆಲ್ನ ಕಮ್ಮಿ ಮಾಡುತ್ತೆ. ಈಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಬ್ಲೆಂಡ್ ಮಾಡ್ಕೋಬೇಕು. ಒಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಬ್ಲೆಂಡ್ ಮಾಡಿದ್ರೆ ಈ ಥರ ಆಗುತ್ತೆ. ಇವಾಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಒಂದು ಸ್ಟ್ರೈನರ್ ಇಟ್ಕೊಂಡು ಅದ್ರ ಮೇಲೆ 1 ಕಪ್ ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ. ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಅಲ್ಲ. ಜೊತೆಗೆ 1 ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ. ಚೂರು ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಈ ಥರ ಜಡಿ ಆಡ್ಕೊಂಡು ಹಾಕೋಬೇಕು. ಆಗ ಹಿಟ್ಟು ತುಂಬ ಲೈಟ್ ಆಗುತ್ತೆ, ಕೇಕ್ ತುಂಬ ಸಾಫ್ಟ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ. ಇದು ಟೆಕ್ಸ್ಚರ್ ನೋಡಿ ಎಷ್ಟು ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಬಿಸಿ ಹಾಲು ಸೇರಿಸ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೋತಾ ಇದ್ದೀನಿ. ಬಟರ್ನ ಹಾಲು ಜೊತೆ ಹಾಕೊಂಡು ಬಟರ್ ಮೆಲ್ಟ್ ಆಗೋವರೆಗೂ ಬಿಸಿ ಮಾಡ್ಕೋಬೇಕು. ನೋಡಿ, ಬಟರ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಿದೆ. ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಈ ಬ್ಯಾಟರ್ಗೆ ಬಿಸಿ ಬಿಸಿ ಹಾಲು ಸೇರಿಸ್ಕೋಬೇಕು. ಚೂರೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಎಲ್ಲ ಹಾಕೋಬಿಟ್ರೆ ಒಂಥರ ಗಂಟು ಥರ ಆಗ್ಬಿಡುತ್ತೆ. ಆಮೇಲೆ ಹಾಲನ್ನ ಬಿಸಿ ಇದ್ದಾಗಲೇ ಹಾಕೋಬೇಕು, ಆಗಲೇ ಚೆನ್ನಾಗಾಗೋದು. ನೋಡಿ, ಎಲ್ಲ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಟೆಕ್ಸ್ಚರ್ ಕರೆಕ್ಟಾಗಿದೆ. ಇವಾಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ರೌಂಡ್ ಮಾಡಬೇಕು, ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಆಗ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಆಗುತ್ತೆ. ಇವಾಗ ಇದ್ರ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಬ್ಯಾಟರ್ನ ಕೇಕ್ ಟಿನ್ಗೆ ಹಾಕೊಳ್ಳೋಣ. ಈ ಥರದೊಂದು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಲಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ ಕೂಡ ಹಾಕ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕಿದ್ದೀನಿ. ಅಕಸ್ಮಾತ್ ಮನೇಲಿ ಬಟರ್ ಪೇಪರ್ ಇಲ್ಲ ಅಂದರೆ ಮನೇಲಿ ಯಾವ್ದಾದ್ರು ಪೇಪರ್ ಇರುತ್ತಲ್ಲ, ನೋಟ್ಬುಕ್ ಪೇಪರು ಪ್ಲೇನ್ ಇರೋದು, ಏನು ಬರ್ದಿರಬಾರ್ದು, ಅದಕ್ಕಿಂತ ಸ್ವಲ್ಪ ಆಯಿಲ್ ಮೆತ್ಬಿಟ್ಟು ನೀವು ಈ ಥರ ಇಡ್ಬೋದು. ಆಗ ಕೇಕು ಈಸಿಯಾಗಿ ರಿಮೂವ್ ಮಾಡ್ಬೋದು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ ಅಂತ ಅಷ್ಟೇ. ಇದು 7 ಇಂಚ್ ಕೇಕ್ ಟಿನ್ನು. 1-2 ಸಲ ಇದನ್ನು ಟ್ಯಾಪ್ ಮಾಡ್ಕೋಬೇಕು. ಇವಾಗ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಬೇಕ್ ಮಾಡೋಕ್ಕೆ ಮೊದಲೇ ಪಾತ್ರೆ ಬಿಸಿ ಹಾಕಿಟ್ಟಿದ್ದೆ, ಮತ್ತು ಒಳಗೆ ಈ ಥರ ಸ್ಟ್ಯಾಂಡ್ ಕೂಡ ಇಟ್ಟಿದೆ. ಈಗ ಪಾತ್ರೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಈಗ ಕೇಕ್ ಟಿನ್ ಇಟ್ಬಿಟ್ಟು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷ ಬೇಕ್ ಮಾಡ್ಕೋಬೇಕಾಗುತ್ತೆ. ಮುಚ್ಚಿಬಿಟ್ಟು ಮೇಲೆ ಈ ಥರ ಏನಾದ್ರು ತೂಕ ಇಟ್ಟರೆ ಇನ್ನೂ ಚೆನ್ನಾಗಿ ಬೇಕಾಗುತ್ತೆ. ಇವಾಗ 45 ನಿಮಿಷ ಆಗಿದೆ. ಈಗ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬೇಕಾಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಈಗ ಇದನ್ನು ಈ ಥರ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನೋಡಿ ಕ್ಲೀನಾಗಿ ಬರ್ತಿದೆ ನೈಫು. ಈಗ ಇದನ್ನ ಇಳಿಸ್ಬಿಟ್ಟು ತಣ್ಣಗೆ ಮಾಡ್ಕೋಬೇಕು. ಈಗ ಇದನ್ನು ಹೀಗೆ ತಣ್ಣಗೆ ಮಾಡಿದ್ರೆ ಕೇಕೆಲ್ಲ ಮೇಲೆಯಿಂದ ಡ್ರೈ ಆಗಿಬಿಡುತ್ತೆ. ಇದು ಟೀ ಕೇಕ್ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂತ ಈ ಥರ ಏನಾದ್ರು ಕವರ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಹಾಕಿಡಬೇಕು. ಆಗ ಒಳಗಡೆ ಸ್ಟೀಮ್ ಇರುತ್ತಲ್ಲ, ಆ ಕೇಕ್ ಒಳಗೆ ಇರುತ್ತೆ, ಆಗ ಸಾಫ್ಟ್ ಆಗುತ್ತೆ, ಡ್ರೈ ಆಗಲ್ಲ. ಈ ಥರ ಕ್ಲಿಂಗ್ ರ್ಯಾಪ್ ಇದ್ದರೆ ಅದರಿಂದ ಬೇಕಾದ್ರೆ ನೀವು ಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೇಲಿಂದ ಏನಾದ್ರು ಬಟ್ಟೆ ಥರ ಏನಾದ್ರು ಮುಚ್ಚಿಬಿಟ್ಟು ಬೇಕಾದ್ರೆ ತಣ್ಣಗೆ ಮಾಡ್ಕೊಳ್ಳಿ. ಇವಾಗ ಕೇಕು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಇದನ್ನ ಡಿಮೌಲ್ಡ್ ಮಾಡ್ಕೊಳ್ಳೋಣ. ಸೈಡಿಂದ ಈ ಥರ ಒಂದು ಸ್ವಲ್ಪ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಕೇಕ್ ಮೋಲ್ಡಿಂದ. ನೋಡಿ, ಈಗ ತಕ್ಷಣ ಬಟರ್ ಪೇಪರ್ ತಕ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ. ಈಗ ಇದನ್ನ ಕಟ್ ಮಾಡ್ಕೊಂಡು ನೋಡೋಣ. ಒಳಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ.
ಈಗ ಇದೇ ರೀತಿಲಿ ಸ್ವಲ್ಪ ದಪ್ಪ ದಪ್ಪ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಬೇಕ್ರಿ ಸ್ಟೈಲಲ್ಲೇ ಇದೆ. ಹೇಳ್ಬೇಕು ಅಂದರೆ ಅದಕ್ಕಿಂತನೂ ತುಂಬಾ ಸಾಫ್ಟ್ ಆಗಿ ತುಂಬಾ ಫ್ರೆಶ್ ಆಗಿದೆ. ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಫ್ರೆಶ್ ಆಗಿರುತ್ತೆ, ಖುಷಿಯಾಗೂ ಆಗುತ್ತೆ. ಹಾಗೂ ನಮ್ಗೆ ಗೊತ್ತಿರುತ್ತೆ ನಾವು ಏನೇನು ಹಾಕಿದ್ದೀವಿ ಇದಕ್ಕೆ ಅಂತ. ನೋಡಿ ಎಷ್ಟು ಸ್ಪಾಂಜಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.